ಕೆಗೆ ಫೀಸ್ ಪೇ ಮಾಡಿ ಮತ್ತೆ ಕಾಲೇಜಲ್ಲಿ ಕಟ್ಟಬೇಕಂದ್ರೆ ದ ಆನ್ಸರ್ ಎಸ್ ಯು ನೀಡ್ ಟು ಪೇ ದ ಅಡಿಷನಲ್ ಕಾಲೇಜ್ ಫೀಸ್. ಫಸ್ಟ್ ಇಯರ್ಗೆ ಕೆಎ ಕಟ್ಟಬೇಕು ಪ್ಲಸ್ ಕಾಲೇಜಲ್ಲಿ ಕಟ್ಟಬೇಕು. ರಫ್ಲಿ ನಿಮ್ಗೆ ಏನಾದ್ರೂ ಈ ರೇಂಜಲ್ಲಿ ಸಿಕ್ಕಿದ್ರೆ ಇದ್ರ ಮೇಲ್ಗಡೆ ಒಂದು 20,000-30,000 ಅರೇಂಜ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಫಸ್ಟ್ ರೌಂಡ್ ಏನ್ ಬರುತ್ತೆ, ಇಲ್ಲಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೆಕೆಂಡ್ ರೌಂಡ್ ಇರಲ್ಲ, ಥರ್ಡ್ ರೌಂಡ್ ಅಲ್ಲಿ ಇರಲ್ಲ, ಮಾಪ್ ರೌಂಡ್ ಅಲ್ಲಿ ಇರಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕೊಡಬೇಕು ಅಂತಂದ್ರೆ ಒಂದು 200-300 ಕೊಟ್ಬಿಡಿ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು KCET PUC ಚಾನಲ್. ಸೊ ಡಿಯರ್ KCET ಸ್ಟೂಡೆಂಟ್ಸ್, ಸೊ ಅವರು ನಿನ್ನೆ ಇದ್ದಕ್ಕಿದ್ದಂಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ರು. ಸೊ ಇವತ್ತು ಬುಲೆಟಿನ್ ಬ್ರೋಷರು ಮತ್ತು KC ಫೀಸ್ ಸ್ಟ್ರಕ್ಚರು ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಟ್ಟಿದ್ದಾರೆ. ಬಟ್ ಇನ್ನೂ ಶೆಡ್ಯೂಲ್ ಬಿಟ್ಟಿಲ್ಲ, ಅದ್ರ ಬಗ್ಗೆ ವೆಯ್ಟ್ ಮಾಡಿ. ಬಟ್ ಲಾಗಿನ್ ಮಾಡ್ಕೊಳ್ಳಿ. ಒಂದು ಡೆಮೋ ವಿಡಿಯೋ ಕೊಟ್ಟಿದ್ದಾರೆ, ನಾನೊಂದು ಡೆಮೋ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಸದ್ಯಕ್ಕೆ ನಾನು ಬಂದಿರೋದೇನು ಅಂತಂದರೆ KCET 2024 ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನೋಡಿ, ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಲ್ಲಿ ಹೇಳಿದ್ದೆ ಇಷ್ಟು ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತ. ಸೊ ಅವರು ಇವತ್ತು ಮಧ್ಯಾಹ್ನ ಹಂಗೆ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡಿದ್ದಾರೆ. UGCET 2024 ಫೀಸ್ ಸ್ಟ್ರಕ್ಚರ್ ಫಾರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, B ಫಾರ್ಮಾ ಡಿ, ಫಾರ್ಮಾ ಸೈನ್ಸ್ ಕೋರ್ಸಸ್ಗೆಲ್ಲ ರಿಲೀಸ್ ಮಾಡಿದ್ದಾರೆ ಫೀಸ್ ಸ್ಟ್ರಕ್ಚರು. ಸೊ ನಿಮಗೆ 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ ಟೋಟಲ್ ಆಗಿ. ಓಕೆ, ರೌಂಡ್ 1, ರೌಂಡ್ 2, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಥರ್ಡ್ ರೌಂಡ್, ಅದಾದ್ಮೇಲೆ ಮಾಪ್ ಅಪ್ ರೌಂಡ್ ಅಂತ ಬರುತ್ತೆ. 4 ರೌಂಡ್ಗೆ ಸೇಮ್ ಫೀಸ್ ಸ್ಟ್ರಕ್ಚರ್ ಫಾಲೋ ಅಪ್ ಆಗುತ್ತೆ. ಓಕೆ, 4 ರೌಂಡ್ಗೆ ಸೇಮ್ ಫೀಸ್ ಸ್ಟ್ರಕ್ಚರ್ ಫಾಲೋ ಅಪ್ ಆಗುತ್ತೆ. ಸೊ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ KCET PUC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಮ್ಮ ಡಿಪ್ಲೊಮಾ ಅಂತ ಹೇಳ್ತಾ ಇರ್ತೀನಿ, ಯಾಕಂದ್ರೆ ನಮ್ಮ ಡಿಪ್ಲೊಮಾ ಚಾನಲ್ ಇನ್ನೊಂದಿದೆ ನಂದು ಡಿಪ್ಲೊಮಾದವ್ರಿಗೆ. ಸೊ ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಸೊ ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀರಾ. ಸೊ ಲಾಗಿನ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಒಂದು ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೊಬೇಕು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ವಿತೌಟ್ ಬ್ಲೈಂಡ್ ಆಗಿ ಹೋಗಬೇಡಿ. ಸೊ ನಿಮಗೆ ನಿಮ್ಮ ರ್ಯಾಂಕಿಂಗ್ಗೆ, ನಿಮಗೆ ಬೇಕಾಗಿರೋ ಪ್ಲೇಸಲ್ಲಿ, ನಿಮಗೆ ಬೇಕಾಗಿರೋ ಬ್ರಾಂಚಸ್ಗೆ, ನೀವು ಕೇಳೋ ಕ್ಯಾಟಗರೀಸ್ಗೆ ರ್ಯಾಂಕಿಂಗ್ ಹೈದರಾಬಾದ್ ಕರ್ನಾಟಕ 3 ರೌಂಡ್ಸ್ದು, 3 ರೌಂಡ್ಸ್ ಪ್ಲಸ್ ಜನರಲ್ ಪ್ಲಸ್ ಹೆಚ್ ಕೆ ಬೇಕಾ ಜನರಲ್ ಬೇಕಾ ಜನರಲ್ ಒಂದು ಚಾರ್ಜಸ್ ಇರುತ್ತೆ. ಪೇಮೆಂಟ್ ಮಾಡಿದ್ರೆ ನಾನು ನಿಮಗೆ ಒಂದು PDF ಕಳಿಸ್ತೀನಿ, ಒಂದು 300-400 ಕಾಲೇಜ್ ಫ್ರೀ PDF ಕಳಿಸ್ತೀನಿ. ಅದನ್ನು ನೋಡಿಕೊಂಡು ಸಾರ್ಟೆಡ್ ಲಿಸ್ಟಲ್ಲಿ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಹೋಗುತ್ತೆ. ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಮಾಡಿದ್ರೆ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಏನೊಂದು ಆಪ್ಷನ್ ಬರುತ್ತೆ, ಅದು ಖಂಡಿತ ತಪ್ಪುತ್ತೆ. ಒಂದು ಪರ್ಟಿಕ್ಯುಲರ್ ಕಾಲೇಜ್ ನಿಮ್ಗೆ ಅಲಾಟ್ ಆಗೇ ಆಗುತ್ತೆ. ಓಕೆ, ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಪಿಂಗ್ ಮಾಡಿ, ಸ್ಕ್ಯಾನ್ ಮಾಡಿ, ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಮಗೆ PDF ಕಳಿಸ್ತೀನಿ. ಓಕೆ, ಸೊ ಒಂದು ವಿಡಿಯೋನು ಪ್ಲೇ ಆಗ್ತಾ ಇದೆ, ಗೊತ್ತಾಗುತ್ತೆ ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದೀನಿ. ಸುಮಾರು ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ, ಪೇರೆಂಟ್ಸ್ ತೊಗೊಂಡಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಸೊ ಕಮಿಂಗ್ ಟು ದ ಟುಡೇಸ್ ಟಾಪಿಕ್, ದ ವಿಡಿಯೋ. ಓಕೆ, ಯಾವುದು ಅಂತಂದರೆ UGCET 24-25 ಫೀಸ್ ಸ್ಟ್ರಕ್ಚರ್. ಅಂದರೆ ಈ ವರ್ಷಕ್ಕೆ ನಾವು ಏನು ಹೇಳ್ಬೋದು ಅಂದರೆ KCET 2024 ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಇವಾಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಓನ್ಲಿ ಇಲ್ಲಿ ಏನು ಜನರಲ್ ಫೀಸ್ ಇದೆ ಇದನ್ನು ಮಾತ್ರ ಇನ್ಕ್ರೀಸ್ ಮಾಡಿದರೆ ಅರೌಂಡ್ 10% ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ರಫ್ಲಿ ಅರೌಂಡ್ 10% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ನೀವು ಇಲ್ಲಿ. ಸೊ ಲಾಸ್ಟ್ ಇಯರ್ ಫೀಸ್ ಕಂಪೇರ್ ಮಾಡಿದ್ರೆ 2023 ಫೀಸು, 2024 ಫೀಸು. ಓಕೆ, ಸೊ ಲಾಸ್ಟ್ ಇಯರ್ 2023 ನೋಡಿ ಇಲ್ಲಿ ಯಾವುದು SNQ ಸೇಮ್ ಇಟ್ಟಿದೆ, ಎಲ್ಲ SNQ ಎಲ್ಲ ಸೇಮ್ ಇದೆ. SC STಗೂ ಸೇಮ್ ಇದೆ. ಓಕೆ, SC ST ಸೇಮ್ ಇದೆ, ಮತ್ತು ಕ್ಯಾಟಗರಿ 1ಗೂ ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಬಟ್ ಏನು ಜನರಲ್ ಅವ್ರಿಗೆ ಏನಿದೆ, ಈ ಫೀಸ್ ಸ್ಟ್ರಕ್ಚರ್ನ ಇನ್ಕ್ರೀಸ್ ಮಾಡಿದ್ದಾರೆ. ನೋಡಿ, ಲಾಸ್ಟ್ ಇಯರ್ 40 ಇರೋದನ್ನ 42 ಮಾಡಿದ್ದಾರೆ, ಮತ್ತು 40 ಇರೋದನ್ನ 43 ಮಾಡಿದ್ದಾರೆ, 45 ಇರೋದನ್ನ 48 ಮಾಡಿದ್ದಾರೆ, 96 ಇರೋದನ್ನ 1,07,000 ಮಾಡಿದ್ದಾರೆ. ರಫ್ಲಿ ಇಲ್ಲೇ ಒಂದು 10,000 ಚೇಂಜಸ್ ಆಗಿದೆ. ರಫ್ಲಿ 10% ಇನ್ಕ್ರೀಸ್ ಮಾಡಿದ್ದಾರೆ. ಪ್ರೈವೇಟ್ ಕಾಲೇಜ್ ಫೀಸು 1,04 ಇರೋದನ್ನ 1,15,000 ಮಾಡಿದ್ದಾರೆ. ನಾನು ಹೇಳಿದ್ದೆ ಅರೌಂಡ್ 113-114 ಬರುತ್ತೆ ಅಂತ, ಬಟ್ ಇಲ್ಲಿ 1,15,000 ಮಾಡಿದ್ದಾರೆ. ಓಕೆ, ಇಲ್ಲಿ 96 ಯೂನಿವರ್ಸಿಟಿ ಇರೋದನ್ನ 1,07,000 ಮಾಡಿದ್ದಾರೆ. ರಫ್ಲಿ ನಿಮಗೆ 10,000 ಚೇಂಜ್ ಮಾಡಿದ್ದಾರೆ ರಫ್ಲಿ. ಓಕೆ, 10K ಚೇಂಜಸ್ ಮಾಡಿದ್ದಾರೆ. ಓಕೆ, ಡೀಟೇಲ್ ಆಗಿ ನೋಡೋಣ. ಸೊ ಇವಾಗ ಎಲ್ಲ ಕ್ಯಾಟಗರಿಯವ್ರಿಗೂ ಫಸ್ಟ್ ಏನು ಮಾಡ್ತೀನಿ, SNQ ಬಂದ್ಬಿಡ್ತೀನಿ. SNQ ಸೂಪರ್ ನ್ಯೂಮರಿ ಕೋಟಾ ಅಂತ ಏನು ಕರಿತೀವಿ, ಅದು ಎಲಿಜಿಬಲ್ ಇರೋರು. ಗೌರ್ಮೆಂಟ್ ಕಾಲೇಜಾದ್ರೆ 21,000 ಇದೆ, ಎಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಕಾಲೇಜು, ಏಡೆಡ್ ಮತ್ತು UVC 21,000 ಬರುತ್ತೆ. ಪ್ರೈವೇಟಲ್ಲಿ ಹೋದರೆ ನೀವು 31,000 ಕಟ್ಟಬೇಕು. ಟೈಪ್ 2 ಅಲ್ಲಿ ಹೋದ್ರು ಅಲ್ಲೂ 31,000 ಕಟ್ಟಬೇಕು. ಸೊ SNQ ಅಲ್ಲಿ ಪ್ರೈವೇಟಲ್ಲಿ ಹೋದರೆ 31,000, ಗೌರ್ಮೆಂಟಲ್ಲಿ ಹೋದರೆ 21,000 ಕಟ್ಟಬೇಕು. ಸೊ ಇದೆಲ್ಲ ಹೇಳ್ತಾ ಇದ್ದೀನಿ ಸರ್. ಇವೆಲ್ಲ KA ಫೀಸ್ ಆದರೆ ಅಡಿಷನಲ್ ಫೀಸನ್ನು ಕಟ್ಟಬೇಕಾ ಅಂತ ಕೇಳ್ತೀರಾ, ತುಂಬ ಜನ ಪೇರೆಂಟ್ಸ್ ಕೇಳ್ತೀರಾ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ವಿಡಿಯೋ ಎಂಡ್ವರೆಗೂ ನೋಡಿ. SC ST ಕ್ಯಾಟಗರಿಗೆ ಬಂದರೆ ಅವ್ರಿಗೆಲ್ಲ 750 ರೂಪಾಯಿ ಇದೆ. ಓಕೆ, ಬೇರೆಯವ್ರಿಗೆಲ್ಲ ಬೇಜಾರಾಗುತ್ತೆ. 750 ರೂಪಾಯಿ, ಕಂಪ್ಲೀಟ್ 750 ರೂಪಾಯಿ ಇದೆ. ಏನು ಸರ್ ಅವ್ರಿಗೆ ಮಾತ್ರ 750 ರೂಪಾಯಿ, ನಮಗೆ ಮಾತ್ರ ಇಷ್ಟು ಅಂತಂದರೆ ಅವ್ರಿಗೆ ಬೇರೆ ಥರ ಫಿಟ್ಟಿಂಗ್ ಇದೆ, ಅದನ್ನು ಹೇಳ್ತೀನಿ, ಹೋಲ್ಡ್ ಮಾಡಿ. ಅವ್ರಿಗೆ ತುಂಬ ಖುಷಿಯಾಗಬೇಡಿ SC ST ಯಾರನ್ನ ಇದ್ದರೆ 750 ರೂಪಾಯಿ ಅಷ್ಟೇ ಅಂತ. ಬಟ್ ನಿಮಗೆ ಬೇರೆ ಥರ ಫಿಟ್ಟಿಂಗ್ ಇರುತ್ತೆ, ವೆಯ್ಟ್ ಮಾಡಿ.
ಕ್ಯಾಟಗರಿ 1 ಬಂದರೆ ಇವ್ರಿಗೆ ನೋಡಿ, ಇವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ 21,000, ಏಡೆಡಲ್ಲಿ 21,000, ಮತ್ತು UECಯಲ್ಲಿ 21,000 ಇದೆ, ಮತ್ತು ಪ್ರೈವೇಟಲ್ಲಿ ಬಂದರೆ 77,000 ಇದೆ, ಮತ್ತು ಪ್ರೈವೇಟ್ ಟೈಪ್ 2 ಬಂದರೆ 84,000 ಇದೆ, ಯೂನಿವರ್ಸಿಟಿ ಬಂದರೆ 77,000 ಇದೆ. ಇದು ಅವ್ರ ಕ್ಯಾಟಗರಿ ಇನ್ಕಮ್ ಮೇಲೆ ವೇರಿ ಆಗುತ್ತೆ. ಅದು ನಿಮಗೆ ಸೀಟ್ ಅಲಾಟ್ಮೆಂಟಲ್ಲೇ ಇಂಡಿಕೇಟ್ ಆಗಿಬಿಡುತ್ತೆ ನಿಮಗೆ. ಓಕೆ, ಇಲ್ಲಿ ಏನು ಫೀಸ್ ಇದೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೇ ರಿಸಲ್ಟ್ ಬಂದಾಗ ಇಂಡಿಕೇಟ್ ಆಗಿಬಿಡುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು 2021 ರಿಸಲ್ಟ್ ಎಲ್ಲ ಇದೇ ಥರ ಬರುತ್ತೆ. ಅವಾಗಿನ ಫೀಸ್ ಸ್ಟ್ರಕ್ಚರ್ ಬರುತ್ತೆ. ಸೊ ನಿಮ್ಮ ಕ್ಯಾಟಗರಿ ಯಾವುದು ಮತ್ತು ನಿಮ್ಮ ರ್ಯಾಂಕಿಂಗ್ ಏನು, ಇಂಜಿನಿಯರಿಂಗ್ ಯಾವ ಡಿಸಿಪ್ಲಿನಲ್ಲಿ ಅಲಾಟ್ ಆಗಿದೆ, ಇಂಜಿನಿಯರಿಂಗ, ಮೆಡಿಕಲ್ಲ, ಇವಾಗೆಲ್ಲ ಒಂದೇ ಆಗಿದ್ದರಿಂದ ಮೆಡಿಕಲ್ಲ, ಇಂಜಿನಿಯರಿಂಗ್ ಅಥವಾ ಫಾರ್ಮಾ ಸೈನ್ಸ್ ಅಲ್ಲಿ ಇಂಡಿಕೇಟ್ ಆಗಿಬಿಡುತ್ತೆ. ಮತ್ತು ನಿಮ್ಮ ಫೀಸ್ ಎಷ್ಟು ಅಂತ ಇಂಡಿಕೇಟ್ ಆಗಿಬಿಡುತ್ತೆ. ಇದು ಬಂದು SNQ ಕೋಡ್ ಆದರೆ 2021 ನೋಡಿ 28,000 ಇತ್ತು, ಇವಾಗ 31,000 ಮಾಡಿದ್ರು, ಜಾಸ್ತಿ ಮಾಡಿಲ್ಲ, ಇಲ್ಲಿ ಇಂಡಿಕೇಟ್ ಆಗಿಬಿಡುತ್ತೆ. ಸೊ ಇಷ್ಟು ಫೀಸು ಇಂಡಿಕೇಟ್ ಆಗೋದು ಇಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇದು ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಬಟ್ ಇವ್ರಿಗೆ ಚೇಂಜಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಇವಾಗ ಕಮಿಂಗ್ ಟು ದ ಕ್ಯಾಟಗರಿ, ಇವರು ಜನರಲ್ ಮೆರಿಟ್ ಅವ್ರಿಗೆ ನೋಡಿ, ಜನರಲ್ ಮೆರಿಟ್ 2A, 2B, 3A, 3B, ಓಕೆ, ಇನ್ಕ್ಲೂಡಿಂಗ್ SC ST ಆನ್ಯುವಲ್ ಇನ್ಕಮ್ ಎಬೋ 10 lakhs ಅವರಿದ್ರೆ, ಮತ್ತು ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ ಎಬೋ 2.5 lakhs. 2.5 ಕ್ಯಾಟಗರಿ 1 ಅವರಿಗೆ 2.5 lakhs ಎಬೋ ಇದ್ರೆ, SC ST ಅವ್ರಿಗೆ 10 lakhs ಎಬೋ ಇದ್ರೆ ಅವ್ರಿಗೆ ಈ ಫೀಸ್ ಅಪ್ಲಿಕೇಬಲ್ ಆಗುತ್ತೆ. ಅವ್ರಿಗೆ SC ST ಫೀಸ್ ಇದು ಬರಲ್ಲ ಇದು. ಓಕೆ, ಹೆಂಗೆ ಅಂತಂದರೆ ಗೌರ್ಮೆಂಟ್ ಕಾಲೇಜವ್ರಿಗೆ 42,800 ಇದೆ, 43,000 ರಫ್ಲಿ, ಏಡಲ್ಲೂ 43,000 ಇದೆ, UEC ಇಲ್ಲಿ 48,000 ಇದೆ. ಯಾಕೆ ಸರ್ ಜಾಸ್ತಿ ಇದು ಅಂತಂದರೆ ಅಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ಆ ಥರ ಇರುತ್ತೆ ನಮಗೆ. ಟೈಪ್ 1 ಕಾಲೇಜ್ ಹೆಂಗೆ ಕರಿತೀವಿ, 1,07,500 ರೂಪಾಯಿ ಇದೆ. ಇಲ್ಲಿ ಬಂದು 1,15,900 ರೂಪಾಯಿ, 1,16,000 ರೂಪಾಯಿ ರಫ್ಲಿ ಇದೆ. ಸೊ ಇದು ಡೀಮ್ಡ್ ಅಂಡ್ ಪ್ರೈವೇಟ್ ಯೂನಿವರ್ಸಿಟಿ ಬಂದು 1,07,495 ಇದೆ. ಇದು ಬಂದು ಇಂಜಿನಿಯರಿಂಗ್ ಅವರಿಗೆ. ಇದು ಬಂದು ಫಾರ್ಮಾ, ಬಿ ಫಾರ್ಮಾ ಅವರಿಗೆ ನೋಡಿ, ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಹೋದ್ರೆ 14,780 ಇದೆ, SC ST 750 ಇದೆ, ಕ್ಯಾಟಗರಿ 1 ಅವರಿಗೆ 650 ಇದೆ. ಸೊ ಇಲ್ಲಿ SNQ ಬರಲ್ಲ ನಿಮ್ಗೆ. ಇಲ್ಲಿ ಅನ್ಎಡೆಡ್ ಕಾಲೇಜ್ ಹೋದ್ರೆ 26,000 ಇದೆ, ಇಲ್ಲಿ 18,000 ಇದೆ. ಓಕೆ, ಫಾರ್ಮಾ ಡಿ ಕೋರ್ಸ್ಗೆ ಹೋದರೆ 12ಗೆ 67,000 ಇದೆ, ಮತ್ತು SC ST 750, ಇಲ್ಲೂ 750. ವೆಟರ್ನರಿ ಕೋರ್ಸ್ಗೆ 12,500. ಸೊ ಇವರಿಗೆ ಕ್ಯಾಟಗರಿ 1 ಅವರಿಗೆ 67,000 ಇದೆ. ಫಾರ್ಮಾ ಸೈನ್ಸ್ ಕೋರ್ಸ್ ಹೋದರೆ ಗೌರ್ಮೆಂಟ್ ಕಾಲೇಜಲ್ಲಿ 36,000 ಇದೆ, SC ST 750 ಇದೆ. ಮತ್ತು ಇಲ್ಲಿ ಬಂದು ಯಾರಿಗೆ ಕ್ಯಾಟಗರಿ 1 ಅವರಿಗೆ SC ST ಅವರಿಗೆ ಅಬೌಟ್ 10 lakhs ಅವರಿಗೆ 18,000 ಇದೆ, ಮತ್ತು ಕ್ಯಾಟಗರಿ 1 ಅವರಿಗೆ 36,000 ಇದೆ. ಅದೇ ಥರ ಫಿಶರೀಸ್ ಕೋರ್ಸಸ್, ಓಕೆ, ಡೈರಿ ಸೈನ್ಸ್ ಇವೆಲ್ಲ ಬಂದರೆ ಗೌರ್ಮೆಂಟ್ ಕಾಲೇಜ್ 37,000 ಇದೆ, ಮತ್ತು ಇಲ್ಲಿ SC ST 11,000 ಇದೆ, ಇಲ್ಲಿ ಅಬೌಟ್ 10 lakhs 37,000 ಇದೆ, ಕ್ಯಾಟಗರಿ 1 ಅವರೆಗೂ 37,000 ಇದೆ. ಈ ಥರ ಫೀಸ್ ಡಿವೈಡ್ ಆಗುತ್ತೆ. ಸೊ ಇನ್ನೊಂದು ನೋಡ್ಬೋದು ನಾವಿಲ್ಲಿ, ಸೊ ಇಂಜಿನಿಯರಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಬಿ ಫಾರ್ಮ್ ಆಗಲಿ, ಫಾರ್ಮಾ ಡಿ ಆಗಲಿ, ಓಕೆ, ಯೂನಿವರ್ಸಿಟಿ ಫೀಸ್ ಅಂತ ಏನು ಬರುತ್ತೆ ಯೂನಿವರ್ಸಿಟೀಸ್ಗೆ, ಅದು ಇನ್ಕ್ಲೂಡ್ ಆಗಿದೆ. ಇನ್ಕ್ಲೂಡೆಡ್ ದ ಫೀಸ್ ಇನ್ ದ ಅಬೌವ್ ಟೇಬಲ್, ಇನ್ಕ್ಲೂಡೆಡ್ ಇನ್ ಫೀಸ್ ಇನ್ ದ ಅಬೌವ್ ಟೇಬಲ್ ಅಂದರೆ ಇಲ್ಲಿ ಏನು ಮೆನ್ಷನ್ ಆಗಿದೆ, ಈ ಫೀಸಲ್ಲೇ ಇನ್ಕ್ಲೂಡ್ ಆಗಿದೆ. ಅಂದರೆ 10,000 ಎಕ್ಸ್ಟ್ರಾ ತೊಗೊತಾ ಇರೋದು ಇನ್ಕ್ಲೂಡ್ ಆಗಿದೆ, 11,000 ಎಕ್ಸ್ಟ್ರಾ ತೊಗೊಂಡು ಅದು ಇನ್ಕ್ಲೂಡ್ ಆಗಿದೆ, ಫಾರ್ಮ್ ಅವರು 5,000 ತೊಗೊಂಡು ಅದು ಇನ್ಕ್ಲೂಡ್ ಆಗಿದೆ, ಫಾರ್ಮಾ ಡಿ 4,700 ಅದು ಇನ್ಕ್ಲೂಡ್ ಆಗಿದೆ. ಏನು ಕೊಟ್ಟಿದ್ದಾರೆ ಅಂದರೆ ಆರ್ಕಿಟೆಕ್ಚರು 650 ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು, 10,000 ಆಸ್ ಅ ಫೀಸ್ ಇಸ್ ಇನ್ಕ್ಲೂಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಗೌರ್ಮೆಂಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್, ಮತ್ತು 20,000 ಆಸ್ ಅ ಫೀಸ್ ಇನ್ಕ್ಲೂಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಅನ್ಎಡೆಡ್ ಪ್ರೈವೇಟ್ ಅಂಡ್ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್. ಇಲ್ಲಿ ಕೊಟ್ಟಿದ್ದಾರೆ ನೋಟಲ್ಲಿ. ಅಂದರೆ ಇಲ್ಲಿ ಏನು ಫೀಸಸ್ ಬರುತ್ತೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ನಾನು ಹೇಳ್ತಾ ಇರೋದೇನು ಅಂತಂದರೆ, ನೀವು ಕಾಲೇಜ್ಗೆ ಹೋದಾಗ ನೀವು ಇದು ಫಸ್ಟ್ ಥಿಂಗ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತಂದರೆ, ಶೆಡ್ಯೂಲಿಗೆ ಬಂದರೆ ಫಸ್ಟ್ ರೌಂಡ್ ಎಂಟ್ರಿ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ಚಾಯ್ಸ್ ಎಂಟ್ರಿ ಕೊಡಬೇಕು. ಸೊ ಇಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಫೀಸ್ ಪೇಮೆಂಟ್ ಮಾಡೋದು ಎಲ್ಲಿಗೆ ಅಂದರೆ ಫಸ್ಟು KE ಫೀಸ್ ಪೇಮೆಂಟ್ ಮಾಡಬೇಕು. ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಂದರೆ ಈ ಫೀಸ್ನ KEಗೆ ಪೇ ಮಾಡಬೇಕು. ಅದು ಯಾವ ಥರ ಏನು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೆ ಗ್ರೂಪಲ್ಲಿದ್ದರೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ಇವಾಗ KE ಫೀಸ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾದ್ರೆ ಅಲ್ಲಿ ನಾವು ಫೀಸ್ ಕಟ್ಟಬೇಕಾ ಸರ್ ಅಂತಂದರೆ, ಎಸ್, ಯು ನೀಡ್ ಟು ಪೇ ದ ಅಡಿಷನಲ್ ಫೀಸ್. ಸೊ ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಅಂತಂದರೆ ನೋಡಿ, SC ST ಅವ್ರಿಗೆ ಏನು ಹೇಳಿದ್ರು ಇಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ SC ST ತೊಗೊಂಡ್ರೆ ಎಷ್ಟು ಹೇಳಿದ್ರು, ರಫ್ಲಿ ತೊಗೊಂಡ್ರೆ ನಮಗೆ ಇಲ್ಲಿ 750 ರೂಪಾಯಿ ಅಂತ ಹೇಳಿದ್ರು. ಬಟ್ ನಿಮಗೆ ಪರ್ಟಿಕ್ಯುಲರ್ಲಿ SC ST ಅವ್ರು ಮಾರ್ಕ್ ಮಾಡ್ಕೊಳ್ಳಿ, ಸುಮಾರು ಜನ ಇದು ಮಿಸ್ಗೈಡ್ ಮಾಡ್ತಾರೆ. SC ST ಅವ್ರು ಯಾರನ್ನ ಇದ್ದರೆ ಅಥವಾ ಕ್ಯಾಟಗರಿ 1 ಯಾರನ್ನ ಇದ್ದರೆ SNQ ಅವ್ರು ಗೊತ್ತಿಲ್ಲ, SNQ ಸ್ವಲ್ಪ ಕಟ್ಸ್ಕೊತಾರೆ. ಅಡಿಷ್ನಲ್ ಆಗಿ 20,000 ರಿಂದ 35,000 ಅರೇಂಜ್ ಮಾಡ್ಕೊಂಬಿಡಿ. ಇದು ಪರ್ಟಿಕ್ಯುಲರ್ ಇವ್ರಿಗೆ, ಯಾರು ಈ ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾರೆ. ನಾನು ಇಲ್ಲಿ SC ST ಬಂದಿಲ್ಲ, ನಾನು ಇಲ್ಲಿ ಇವ್ರಿಗೆ ಇಲ್ಲಿ ಏನು ಫೀಸ್ KE ಫೀಸ್ ಕಟ್ತೀರಾ ಪ್ಲಸ್ ದಿಸ್ ಫೀಸ್ ಅರೇಂಜ್ ಮಾಡ್ಕೊಂಬಿಡಿ. ಕೇಳ್ತಾರೆ, ಯಾರು ಹೇಳಿದ್ರು ಕೇಳಿಬಿಡಿ, ನನ್ನ ಮಾತು ಕೇಳಿ. SC ST ಅವ್ರು 750 ರೂಪಾಯಿ KE ಕಟ್ ಆಫ್ ಫೀಸ್. ಇದು ಬಂದು KE ಕಟ್ ಆಫ್ ಫೀಸು. ನೀವು ಇಲ್ಲಿ ಏನು ಕ್ಯಾಟಗರಿಗೆ ಬರುತ್ತೆ, ಇಲ್ಲಿ ಏನು ಕರೆಸ್ಪಾಂಡಿಂಗ್ ಫೀಸ್ ಇದೆ, ಈ ಫೀಸ್ನ ಕಾಲೇಜಲ್ಲಿ ಕಟ್ಟಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಅಂದರೆ ಇವಾಗ ನೀವು 750 ರೂಪಾಯಿ ಇಲ್ಲಿ ಕಟ್ಟಿರ್ತೀರಾ. ಸೊ ಇಲ್ಲಿ ಕಾಲೇಜ್ ಫೀಸ್, ಫಾರ್ ಎಕ್ಸಾಂಪಲ್ ಈ ಹುಡುಗನ SC ST ಹುಡುಗನಿಗೆ ಇಲ್ಲಿ ಅಲಾಟ್ ಆಗಿರುತ್ತೆ 750 ರೂಪಾಯಿ KE ಕಟ್ತೀರಾ. ಕಾಲೇಜ್ ಫೀಸ್ ಎಷ್ಟಿದೆ, 1,07,000 ಇದೆ, ಪ್ಲಸ್ 20,000 ಅನ್ಕೊಳ್ಳಿ. 1,07,000 ಅಂದರೆ 1,27,000 ಅವನು KE ಕಾಲೇಜಲ್ಲಿ ಕಟ್ಟಲೇಬೇಕಾಗತ್ತೆ ಫಸ್ಟ್ ಇಯರು. ಸೆಕೆಂಡ್ ಇಯರಿಂದ ಅದೇ ಫೀಸ್ನ ಕಾಲೇಜಲ್ಲಿ ಕಟ್ಕೊಂಡು ಹೋಗ್ಬೇಕು. ಇದು ಥಿಂಗು. ಸೊ ಯಾರೇ ಆಗಲಿ ಇದೇನು ಫೀಸ್ ಹೇಳ್ತಾ ಇದ್ದೀನಿ, ಫಸ್ಟ್ ಇಯರ್ ಮಾತ್ರ KE ಕಟ್ಟಬೇಕು, ಪ್ಲಸ್ ಕಾಲೇಜಲ್ಲಿ
ಕಾಲೇಜಲ್ಲಿ ಅಡಿಷ್ನಲ್ 20,000-30,000 ಕಟ್ಟಬೇಕು, 30K ಕಟ್ಟಬೇಕು. ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಇಯರು ಎಲ್ಲ ಕಾಲೇಜಲ್ಲೇ ಕಟ್ಟಬೇಕು. ಓಕೆ, ಕಾಲೇಜಲ್ಲೇ ಕಟ್ಟಬೇಕು ಅಂದರೆ ಕೆ ಎ ಕಟ್ಟಂಗಿಲ್ಲ. ಅಂದರೆ ಫಸ್ಟ್ ಇಯರ್ಗೆ ಮಾತ್ರ ಕೆ ಎ ಕಟ್ಟಂಗಿರೋದು. ಫಸ್ಟ್ ಇಯರ್ ಕೆ ಎಗೆ ಪ್ಲಸ್ ಕಾಲೇಜಲ್ಲಿ ಅವ್ರು ಓದಿಸೋದಕ್ಕೆ ಅಡಿಷನಲ್ ಫೀಸ್ ತೊಗೊತಾರೆ. ಆ್ಯಕ್ಚುಲಿ ಕಟ್ಟಂಗಿಲ್ಲ, ಇದ್ರ ಪ್ರಕಾರ ಕಟ್ಟಂಗಿಲ್ಲ, ಬಟ್ ಆದರೂ ಅವ್ರು ತೊಗೊತಾರೆ. ಇದನ್ನ ಯಾರು ಕೇಳೋಕ್ಕಾಗಲ್ಲ, ಕಟ್ಟಲೇಬೇಕು. ನಿಮ್ಗೆ ಸೀಟ್ ಬೇಕು ಅಂದರೆ ಕಟ್ಟಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ಕಾಲೇಜ್ ರಿಪೋರ್ಟಿಂಗ್ ಆರ್ಡರ್ ಬರುತ್ತೆ ಒಂದು, ಅಲ್ಲಿ ಬೇಕಾದ್ರೆ ಸಬ್ಮಿಟ್ ಮಾಡಿ, ಆದರೂ ಏನು ಪ್ರಯೋಜನ ಆಗಲ್ಲ. ಸೊ ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಫಸ್ಟ್ ಇಯರ್ಗೆ ಕೆ ಎ ಕಟ್ಟಬೇಕು ಪ್ಲಸ್ ಕಾಲೇಜಲ್ಲಿ ಕಟ್ಟಬೇಕು. ರಫ್ಲಿ ನಿಮ್ಗೆ ಏನಾದರೂ ಈ ರೇಂಜಲ್ಲಿ ಸಿಕ್ಕಿದ್ರೆ ಇದ್ರ ಮೇಲ್ಗಡೆ ಒಂದು 20,000-30,000 ಅರೇಂಜ್ ಮಾಡ್ಕೊಂಬಿಡಿ. ಕೆಲವೊಂದು ಯೂನಿವರ್ಸಿಟೀಸ್ ಇದೆ, ದೇ ಚಾರ್ಜಿಂಗ್ ಡಿಪ್ಲೊಮಾ ಹುಡುಗರಿಗೆ ಸದ್ಯಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರಿಗೆ 40,000-50,000 ಹೇಳ್ತಾ ಇದ್ದಾರೆ ಈ ಫೀಸ್ ಬಿಟ್ಟು. ಈ ಫೀಸ್ ಬಿಟ್ಟು 40,000-50,000 ಹೇಳ್ತಾ ಇದ್ದಾರೆ. ಸೊ ಇದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಕಾಲೇಜಸ್ ಆದರೆ 20,000-25,000 ಕೇಳ್ತಾರೆ. ರಫ್ಲಿ 20,000-25,000 ಕೇಳ್ತಾ ಇದ್ದಾರೆ. ಎಲ್ಲ ತಗೊಂಡ್ರೆ ಇವಾಗ PES ತಗೊಂಡ್ರೆ ಅಲ್ಲಿ ಎಕ್ಸ್ಟ್ರಾ 30,000 ಕಟ್ಟಬೇಕು. BMS ತಗೊಂಡ್ರೆ ಅಲ್ಲಿ ಏಡೆಡ್ ಇರೋದ್ರಿಂದ ಒಂದು ರಫ್ಲಿ ಒಂದು 6,000 ಕಟ್ಟಬೇಕು. ಅದೇ ಪ್ರೈವೇಟ್ ತಗೊಂಡ್ರೆ ಒಂದು 25,000-30,000 ಕಟ್ಟಬೇಕು. ಸೊ ಈ ಥರ ವೇರಿ ಆಗುತ್ತೆ. ನಾನು ಇಷ್ಟೇ ಹೇಳೋಕ್ಕಾಗಲ್ಲ, ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬೇಕಾದ್ರೆ ಫ್ರೀ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ, ಸರ್ ನಾನು ಕೆ ಇಂದ ಬಂದರೆ ಅಲ್ಲಿ ಕೆ ಯು ಕಟ್ಟಿರ್ತೀನಿ, ನಾನು ಕಾಲೇಜಲ್ಲಿ ಕಟ್ಟಬೇಕಂದ್ರೆ ಅವ್ರು ಡೀಟೇಲ್ ಆಗಿ ಹೇಳ್ತಾರೆ, ನಿಮಗೆ ಲಿಸ್ಟೇ ಕಳಿಸ್ಬಿಡ್ತಾರೆ ನಿಮಗೆ. ಓಕೆ, ಸೊ ಓವರಾಲ್ ಅರ್ಥ ಆಯ್ತಾ ಫೀಸ್ ಬಗ್ಗೆ? So any additional fees need to pay while we need to go for admission to college once we pay the fees to KEA. KEA ಫೀಸ್ ಪೇ ಮಾಡಿ ಮತ್ತೆ ಕಾಲೇಜಲ್ಲಿ ಕಟ್ಟಬೇಕಂದ್ರೆ ದ ಆನ್ಸರ್ ಎಸ್ ಯು ನೀಡ್ ಟು ಪೇ ದ ಅಡಿಷನಲ್ ಕಾಲೇಜ್ ಫೀಸ್. ಸೊ ಇಷ್ಟು ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೀನಿ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೀನಿ. ಕಂಪ್ಲೀಟ್ ಏನೋ ಡೌಟ್ ಇದ್ರೆ ಮತ್ತೆ ವಿಡಿಯೋನ ಫಸ್ಟಿಂದ ನೋಡಿ. ಸೊ ದಿಸ್ ದ ಫೀಸ್ ಸ್ಟ್ರಕ್ಚರ್ 23-24 ಕಂಪ್ಯಾರಿಸನ್ ಕೊಟ್ಟಿದ್ದೀನಿ ನಿಮಗೆ. ಸೊ ಈಸಿ ಆಗುತ್ತೆ ಅನಲೈಸ್ ಮಾಡೋದಕ್ಕೆ, ಏನೂ ಇಲ್ಲ, ಎಲ್ಲ ಸೇಮ್ ಇದೆ. ಈ ಫೀಸ್ ಮಾತ್ರ ಜಾಸ್ತಿ ಮಾಡಿದ್ದಾರೆ, ಅಂದರೆ ನಮಗೆ ಬರೇ ಎಳ್ದಿದ್ದಾರೆ ಜನರಲ್ ಅವ್ರಿಗೆ. ಓಕೆ, ಸೊ ಅದಲ್ಲ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಒಂದು ಪ್ರಿಯೋರಿಟೈಸ್ ಕಾಲೇಜ್ ಲಿಸ್ಟ್ ಬೇಕು. ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ, ನಾನು ಇದನ್ನು ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ. ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀರಾ, ಆಮೇಲೆ ಸಫರ್ ಮಾಡ್ತೀರಾ. ಓಕೆ ನೋಡಿ, ಫೈನಲ್ ಆಗಿ ನಿಮಗೆ ಕರೆಕ್ಟಾಗಿ ಆರ್ಡ್ರಲ್ಲಿ ಪ್ರಿಯಾರಿಟಿಲಿ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಈ ಥರ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ. ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ. ಓಕೆ, ಸೀಟ್ ಬಂದಿರೋರು ಖುಷಿ ಆಗುತ್ತೆ, ಈ ಥರ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ. ಸೊ ಇದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ಹೋಗುತ್ತೆ. ಯಾಕೆಂದರೆ ಫಸ್ಟ್ ರೌಂಡಲ್ಲೇ ನೀವು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಬೇಕು. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ರೌಂಡ್ ಏನು ಬರುತ್ತೆ, ಇಲ್ಲಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಇರಲ್ಲ, ಥರ್ಡ್ ರೌಂಡಲ್ಲಿ ಇರಲ್ಲ, ಮಾಪಪ್ ರೌಂಡಲ್ಲಿ ಇರಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಮಾತ್ರ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕೊಡಬೇಕು ಅಂತಂದರೆ ಒಂದು 200-300 ಕೊಟ್ಬಿಡಿ. 200-300 ಆಪ್ಷನ್ ಎಂಟ್ರಿ ಲಿಸ್ಟ್ ಕೊಟ್ಬಿಡಿ. ಅಲ್ಲಿ ಕೊಟ್ಟಾಗ ನಿಮಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ರೌಂಡ್ಗೆ ಹೋದಾಗ ಈಸಿ ಆಗುತ್ತೆ ನಿಮಗೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಮಾಡಿದ್ದೀನಿ, ಒಂದ್ಸಲಿ ನೋಡಿ, ಇಲ್ಲ ಡೀಟೇಲ್ ಆಗಿ ಇನ್ನೊಂದ್ಸಲಿ ವಿಡಿಯೋ ಮಾಡ್ತೀನಿ. ಸೊ ನೀವು ಇವಾಗ ರೆಡಿ ಮಾಡ್ಕೊಬೇಕಾಗಿರೋದು ರಫ್ಲಿ 200-300 ಕಾಲೇಜ್ ಲಿಸ್ಟ್. ಇಲ್ಲಿ ಏನು ಎಂಟ್ರಿ ಮಾಡ್ತೀರಾ, ಇಲ್ಲಿ ಕಾಲೇಜ್ ರೆಡಿ ಮಾಡ್ಕೊಬೇಕಾಗಿರೋದು. ಸೊ ನಿಮಗೆ ಸಪೋರ್ಟ್ ಬೇಕು ಅಂತ ನನಗೆ ಪಿಂಗ್ ಮಾಡಿ, ವಾಟ್ಸಪ್ ಮಾಡಿ, ಪೇಮೆಂಟ್ ಮಾಡಿದ್ರೆ ನನಗೆ PDF ಕಳಿಸ್ತೀನಿ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಥರ ಸರ್ವಿಸ್ ಕೊಡ್ತೀನಿ ಅಂತ. ಓಕೆ, ಇದು ಪ್ರಮೋಷನ್ ಅಂತ ಹೇಳ್ತೀನೋ ಅಥವಾ ಒಂದು ಬಿಸ್ನೆಸ್ ಅಂತ ಹೇಳ್ತೀನೋ ನಾನು ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಎಫರ್ಟ್ ಇರುತ್ತೆ ಇಲ್ಲಿ. ಓಕೆ, ಸೊ ಇಫ್ ಯು ಆರ್ ಥಿಂಕಿಂಗ್ ಅನದರ್ ವೇ ಯು ವಿಲ್ ಲೂಸ್ ದ ಪರ್ಟಿಕ್ಯುಲರ್ ಸೀಟ್. ನಾನು ಕೂಡ ಆಪ್ಷನ್ ಎಂಟ್ರಿ PDF ಅಲ್ಲಿ ಎಂಟ್ರಿ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಒನ್ ಆಫ್ ದ ಅದರ್ ಕಾಲೇಜ್, ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಏನೇ ಡೌಟ್ಸ್ ಇದ್ರೆ ಯು ಕ್ಯಾನ್ ಸಿ ದ ವಿಡಿಯೋ ಅಗೇನ್. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಾವು KCET PUC ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಇರಲಿ. ಆಮೇಲೆ ಎಲ್ಲರೂ ಚಾನಲ್ ಜಾಯ್ನ್ ಆಗಿ, ಅಫಿಷಿಯಲ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಟೈಮ್ಲಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.